ಇವತ್ತು ಎಲ್ಲಿ ನೋಡಿದ್ರು ಮನರಂಜನೆ ಮನೋರಂಜನೆ. ನೀವು ಸಿನಿಮಾ ನೋಡಿದ್ರು ಮನೋರಂಜನೆ, ಸೀರಿಯಲ್ ನೋಡಿದ್ರು ಮನೋರಂಜನೆ, ವೇದಿಕೆ ಕಾರ್ಯಕ್ರಮಗಳು ಅಂತ ಬಂದ್ರೂ ಕೂಡ ಮನೋರಂಜನೆ. ಇಂಥ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳು ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿ ನಿರೂಪಕರು ಬೇಕೇ ಬೇಕು. ಅದರಲ್ಲೂ ನಿರೂಪಕರ ಭಾಷೆಯ ಹಿಡಿತ, ನಿರೂಪಕರ ಹಾವಭಾವ ಯಾವ ರೀತಿಯಾಗಿ ಜನರನ್ನ ಹಿಡಿದಿಟ್ಕೊಳ್ತಾರೆ, ಹೇಗೆ ಮನೋರಂಜನೆಯನ್ನ ನೀಡ್ತಾರೆ, ಇಡೀ ಕಾರ್ಯಕ್ರಮ ಒಂದು ಸಾರ್ಥಕ ಭಾವ ಬರಬೇಕು ಅಂತಂದ್ರೆ ಅದಕ್ಕೆ ನಿರೂಪಕರು ತುಂಬಾ ಚೆನ್ನಾಗೇ ಇರಬೇಕು. ಮೊದಲೆಲ್ಲ ನಾವು ಅನೇಕ ಹಿರಿಯ ನಿರೂಪಕರನ್ನ ನೋಡಿದ್ದೀವಿ. ಅವರನ್ನೆಲ್ಲ ಬಹಳ ಅದ್ಭುತವಾಗಿ ಮತ್ತು ತುಂಬ ಸ್ಪಷ್ಟವಾಗಿ ಕನ್ನಡ ಮಾತನಾಡುವ ನಿರೂಪಕರನ್ನ ನೋಡಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಮಿಡಿ ಇರಬೇಕು, ಸ್ವಲ್ಪ ಮಟ್ಟಿಗೆ ಜೋಶಾಗಿರಬೇಕು, ಇಂಗ್ಲಿಷ್ ಜೊತೆಗೆ ಸೇರಿಯೇ ಮಾತನಾಡಿದ್ರು ಅಂಥವರು ಸೂಪರ್ ಆಂಕರ್ ಅಂತ ಅನಿಸ್ಕೊಳ್ತಾರೆ. ಇವತ್ತಿನ ದಿನಗಳಲ್ಲಿ ನಾವು ಕಿರುತೆರೆಯನ್ನು ನೋಡಿದ್ರೆ ಅನೇಕ ಆಂಕರ್ಸ್ಗಳು ನಮಗೆ ಸಿಗ್ತಾರೆ. ಇವತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ನಾಯಕ ಒಬ್ಬ ನಾಯಕಿಗೆ ಎಷ್ಟರ ಮಟ್ಟಿಗೆ ಕ್ರೇಜ್ ಇದೆಯೋ ಅಷ್ಟರ ಮಟ್ಟಿಗಿನ ಕ್ರೇಜ್ ನಿರೂಪಕರಿಗೂ ಕೂಡ ಇದೆ. ಒಬ್ಬ ಹೀರೋಯಿನ್ಸ್ಗೆ ಎಷ್ಟರ ಮಟ್ಟಿಗೆ ಫ್ಯಾನ್ಸ್ ಇದ್ದಾರೋ ಹಾಗೇನೆ ನಿರೂಪಕರಿಗೂ ಕೂಡ ಅಷ್ಟರ ಮಟ್ಟಿಗೆ ಫ್ಯಾನ್ಸ್ ಇದ್ದಾರೆ, ಅವರ ಫ್ಯಾನ್ಸ್ ಪೇಜಸ್ಗಳು ಇದೆ. ಇಂಥ ಕಾರ್ಯಕ್ರಮಕ್ಕೆ ಇವರೇ ಆಂಕರ್ ಆಗಬೇಕು ಅಂತಾನೂ ಅನ್ಕೊಳ್ತಾರೆ. ಕೆಲವೊಂದು ಕಾರ್ಯಕ್ರಮಗಳಿಗಂತೂ ಫಿಕ್ಸು ಅನ್ನುವಷ್ಟರ ಮಟ್ಟಿಗೆ ಇವ್ರು ನಿರೂಪಕರಾದ್ರೇನೆ ಚಂದ, ಇವರಾಗಿದ್ರೆ ಮಾತ್ರ ನಾವು ಕಾರ್ಯಕ್ರಮ ನೋಡ್ತೀವಿ ಅನ್ನುವಷ್ಟರ ಮಟ್ಟಿಗೂ ಕೂಡ ಕ್ರೇಜ್ ಇದೆ. ಸೊ ಅದೇ ರೀತಿಯಾಗಿ ಈಗ ಕನ್ನಡದಲ್ಲಿ ಅನೇಕ ನಿರೂಪಕರು ಇದ್ದಾರೆ. ಅವರಲ್ಲಿ ಯಾರು ಅತಿ ಹೆಚ್ಚು ಸಂಭಾವನೆಯನ್ನು ಪಡ್ಕೊಳ್ತಾರೆ, ಯಾರಿಗೆ ಕ್ರೇಜ್ ಇದೆ, ಯಾರನ್ನ ಕಂಡ್ರೆ ಜನ ಇಷ್ಟಪಡ್ತಾರೆ, ಟಾಪ್ 1 ನಿರೂಪಕರು ಯಾರು, ಅತಿ ಹೆಚ್ಚು ಸಂಭಾವನೆ ಪಡ್ಕೊಳ್ತಿರೋರು ಯಾರು, ಇದೆಲ್ಲವನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಎಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಸ್, ನಿರೂಪಕರು ಅಂತ ಹೇಳಿದ ತಕ್ಷಣ ನಮಗೆ ಕಣ್ಣ ಮುಂದೆ ಅನೇಕ ನಿರೂಪಕರು ಬರ್ತಾರೆ. ಅವರುಗಳು ಹೇಗೆ ಅವರ ಸಂಬಳವನ್ನು ಪಡ್ಕೊಳ್ತಾರೆ ಅಂತ ಅಂದರೆ ಎಪಿಸೋಡ್ ಲೆಕ್ಕಕ್ಕೆ ತಿಂಗಳು ಪೂರ್ತಿ ದುಡಿದು ಕೊನೆಯಲ್ಲಿ ಸಂಬಳ ತೆಗೆದುಕೊಳ್ಳೋದಲ್ಲ, ಒಂದು ಎಪಿಸೋಡ್ಗೆ ಇಷ್ಟು ಅಂತ ಸಂಭಾವನೆಯನ್ನು ಪಡ್ಕೊಳ್ತಾರೆ. ಹಾಗಿದ್ರೆ ಅತಿ ಹೆಚ್ಚು ಸಂಭಾವನೆಯನ್ನು ಪಡಿತಾ ಇರೋರು ಯಾರು ಅಂತ ನೋಡೋದಾದ್ರೆ ನಿರಂಜನ್ ದೇಶಪಾಂಡೆ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ಕಿರುತೆರೆಯ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರೂಪಿಸಿಕೊಂಡು ಬಂದಿರುವಂಥವರು. ನಿರಂಜನ್ ದೇಶಪಾಂಡೆ ನಿನ್ನೆ ಮೊನ್ನೆಯಿಂದ ಇಂಡಸ್ಟ್ರಿಯಲ್ಲಿ ಇಲ್ಲ, ಅನೇಕ ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಚಿಕ್ಕ ಪುಟ್ಟ ಕಾರ್ಯಕ್ರಮಗಳು, ಹಾಗೆಯೇ ಕಿರುತೆರೆ, ಹಿರಿತೆರೆ, ಹಾಗೆಯೇ ಸ್ಟೇಜ್ ಕಾರ್ಯಕ್ರಮಗಳು ಸೇರಿದಂತೆ ಅನೇಕ ಕಾರ್ಯಕ್ರಮದಲ್ಲಿ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ತಮ್ಮ ನಗು ಮುಖದ ನಿರೂಪಣೆಯ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನು ಪಡ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಸಿಕ್ಕಾಪಟ್ಟೆ ಗುರುತಿಸಿಕೊಂಡಿದ್ದಾರೆ. ಸದ್ಯ ಕಲರ್ಸ್ ಕನ್ನಡ ವಾಹಿನಿಯ ಕಾರ್ಯಕ್ರಮಗಳಲ್ಲಿ ನಿರೂಪಕರಾಗಿದ್ದಾರೆ. ಇವರು ಕೂಡ ಎಲ್ಲರ ಜೊತೆಗೆ ಕಾಮಿಡಿಯಾಗಿ ತುಂಬಾ ಜಾಲಿಯಾಗಿ ಇರ್ತಾರೆ. ಹಾಗಿದ್ರೆ ನಿರಂಜನ್ ಪಡ್ಕೊಳ್ಳುವಂತ ಸಂಭಾವನೆ ಎಷ್ಟು, ಒಂದು ಎಪಿಸೋಡ್ಗೆ ನಿರಂಜನ್ ಎಷ್ಟು ಸಂಭಾವನೆ ಪಡ್ಕೊಳ್ತಾರೆ ಅನ್ನೋದು ಗೊತ್ತಾದ್ರೆ ನಿಜವಾಗ್ಲೂ ನೀವು ಶಾಕ್ ಆಗ್ತೀರಾ. ಇವುಗಳು ಯಾವುದೇ ಸೀರಿಯಲ್ನ ಹೀರೋಗೂ ಕಮ್ಮಿ ಇಲ್ಲ. ವಾರದಲ್ಲಿ ಏನಾದರೂ ಕಂಟಿನ್ಯೂಸ್ ಆಗಿ 5 ಎಪಿಸೋಡ್ ಸಿಕ್ತು ಅಂತಂದ್ರೆ ಇನ್ನು ಉಳಿದಷ್ಟು ದಿನ ಆರಾಮಾಗಿ ಜೀವನ ಕಳಿಬಹುದು. ಹೌದು, ನಿರಂಜನ್ ದೇಶಪಾಂಡೆ ಪಡ್ಕೊಳ್ಳೋದು ಒಂದು ಎಪಿಸೋಡ್ಗೆ 75,000. ಎಸ್, ಏನು ನಿರಂಜನ್ ಜೊತೆಗೆ ಇನ್ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಶ್ವೇತಾ ಚಂಗಪ್ಪ ಸೀರಿಯಲ್ಗೆ ಎಂಟ್ರಿ ಕೊಟ್ಟವರು, ಅನೇಕ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ಎಷ್ಟೋ ವರ್ಷಗಳಿಂದ ನಾವು ಈಕೆಯನ್ನು ನೋಡ್ತಾನೆ ಇದ್ದೀವಿ. ಈಕೆಗೆ ಸ್ವಲ್ಪನೂ ವಯಸ್ಸೇ ಆಗಲ್ವಾ ಅಂತ ಅನೇಕ ಜನ ಪ್ರಶ್ನೆ ಮಾಡೋದು ಕೂಡ ಇದೆ. ಇವರನ್ನ ಸಂತೂರ್ ಮಮ್ಮಿ ಅಂತಾನೂ ಕರೀತಾರೆ. ಸೀರಿಯಲ್ ಮಾಡ್ಕೊಂಡು ಬಂದಿದ್ರಿಂದ ಇವರಿಗೆ ಫ್ಯಾನ್ಸ್ ಕ್ರೇಜ್ ಅಂತೂ ಇದ್ದೇ ಇದೆ. ಕನ್ನಡ ಕೂಡ ಚೆನ್ನಾಗಿದೆ, ನೋಡೋದಕ್ಕೂ ಚೆನ್ನಾಗಿದ್ದಾರೆ. ಇವರು ತುಂಬಾ ಆರಾಮಾಗಿ ಯಾವುದೇ ಕಾರ್ಯಕ್ರಮ ಆದ್ರೂ ಎಷ್ಟೇ ಜನ ಇದ್ರೂ ವೇದಿಕೆ ಮೇಲೆ ಎಲ್ಲರನ್ನು ನಗಿಸ್ಕೊಂಡು ಆರಾಮಾಗಿ ಆಂಕರಿಂಗ್ ಅನ್ನ ಮಾಡ್ತಾರೆ. ಹಾಗಿದ್ರೆ ಶ್ವೇತಾ ಚಂಗಪ್ಪಗೆ ಎಷ್ಟು ಸಂಭಾವನೆ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಕಾದಂಬರಿಯಾಗಿ ಕಿರುತೆರೆ ವೀಕ್ಷಕರ ಮನಗೆದ್ದಿದ್ದ ಶ್ವೇತಾ ಚಂಗಪ್ಪ ಹಲವು ಧಾರಾವಾಹಿ ಸಿನಿಮಾಗಳ ಮೂಲಕ ಕರ್ನಾಟಕದ ಮನೆ ಮಾತಾಗಿದ್ರು. ಇವರಿಗೆ ಹೆಚ್ಚಿನ ಜನಪ್ರಿಯತೆ ತಂದುಕೊಟ್ಟಿದ್ದ ಆಂಕರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಭಿನಯಕ್ಕೆ, ಅದು ಕೂಡ ಮಜಾ ಟ್ಯಾಕಿಸ್ ಮುಖಾಂತರವಾಗಿ. ಈ ಕಾರ್ಯಕ್ರಮದಲ್ಲಿ ರಾಣಿ ಪಾತ್ರದ ಮೂಲಕ ಸಿಕ್ಕಾಪಟ್ಟೆ ಅಭಿಮಾನಿಗಳನ್ನ ಸಂಪಾದಿಸಿದ್ರು. ನಟನ ಜೊತೆಗೆ ನಿರೂಪಣೆಯಲ್ಲೂ ತೊಡಗಿಸಿಕೊಂಡಿರುವಂತಹ ಈ ನಟಿ ಎಪಿಸೋಡ್ 1ಕ್ಕೆ 75,000 ರೂಪಾಯಿಯನ್ನ ಚಾರ್ಜ್ ಮಾಡ್ತಾರೆ. ಇನ್ನು ಅನುಪಮ ಗೌಡ
ಅಕ್ಕ ಧಾರಾವಾಹಿಯಲ್ಲಿ ದ್ವಿಪಾತ್ರ ಮಾಡುವ ಮೂಲಕ ಕನ್ನಡ ಕಿರುತೆರೆ ಪ್ರೇಕ್ಷಕರ ಮನ ಗೆದ್ದಿರುವ ಅನುಪಮ ಗೌಡ ಸದ್ಯ ಹಲವು ಕಾರ್ಯಕ್ರಮಗಳ ನಿರೂಪಕರಾಗಿ ಮೂಡಿ ಮಾಡ್ತಿದ್ದಾರೆ. ಮಜಾ ಭಾರತ, ರಾಜಾ ರಾಣಿ, ನನ್ನಮ್ಮ ಸೂಪರ್ ಸ್ಟಾರ್, ಅನುಬಂಧ ಅವಾರ್ಡ್ ಮುಂತಾದ ಕಾರ್ಯಕ್ರಮಗಳಲ್ಲಿ ಇವರು ನಿರೂಪಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಅನುಪಮ ಹೇಳೋ ಹಾಗೇನೆ ಆಕೆ ನಿರೂಪಕಿ ಆದ ಮೇಲೆನೆ ಕ್ಲಿಕ್ ಆಗಿದ್ದು, ಹಣವನ್ನು ಸಂಪಾದಿಸಿದ್ದು. ಆಕೆಗೆ ನಟಿ ಆಗಬೇಕು ಅನ್ನುವ ಮಹದಾಸೆ ಇತ್ತು. ಒಂದು ಸಿನಿಮಾವನ್ನು ಕೂಡ ಮಾಡಿದ್ರು. ಅದರ ಜೊತೆಗೆ ಅನೇಕ ಸೀರಿಯಲ್ಗಳನ್ನ ಮಾಡಿದ್ರು. ಸೀರಿಯಲ್ಗೆ ಹೋಲಿಸಿದ್ರೆ ಅನುಪಮ ತುಂಬಾ ಹಾಯಾಗಿ ಇರೋದು ಅಥವಾ ದುಡ್ಡು ಅಂತ ಅತಿ ಹೆಚ್ಚಾಗಿ ನೋಡ್ತಾ ಇರೋದು ನಿರೂಪಕಿ ಆಗೇನೆ. ನಿರೂಪಕಿ ಆದ್ಮೇಲೆ ಅವರೊಂದು ಸಂಸಾರ ಕಟ್ಕೊಂಡ್ರು, ಅವರೊಂದು ಮನೆ ಕಟ್ಕೊಂಡ್ರು, ಅವರೊಂದು ಕಾರ್ ತಗೊಂಡ್ರು. ಸೊ ಅಷ್ಟರ ಮಟ್ಟಿಗೆ ಅವ್ರ ಜೀವನ ನಡೆಸ್ತಾ ಇದ್ದಾರೆ ಅಂತಂದ್ರೆ ಅವರು ನಿರೂಪಕಿಯಾಗಿ ಕ್ಲಿಕ್ ಆಗಿದ್ದಕ್ಕೆ ಕಾರಣ. ಸೊ ಹಾಗಿದ್ರೆ ಅವರ ಸಂಭಾವನೆ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ 1,00,000 ರೂಪಾಯಿಯನ್ನ ಅವರು ಚಾರ್ಜ್ ಮಾಡ್ತಾರೆ ಒಂದು ಎಪಿಸೋಡ್ಗೆ. ವಾರದಲ್ಲಿ ಎಷ್ಟು ಎಪಿಸೋಡ್ಗಳಿರುತ್ತೆ, ತಿಂಗಳಲ್ಲಿ ಎಷ್ಟು ಎಪಿಸೋಡ್ಗಳಿರುತ್ತೋ ಆ ಎಲ್ಲ ಎಪಿಸೋಡ್ಗಳಿಗೂ ಒಂದೊಂದು ಎಪಿಸೋಡ್ಗೂ 1,00,000ದಂತೆ ಅವರು ಚಾರ್ಜ್ ಮಾಡ್ತಾರೆ. ಇನ್ನು ಮಾಸ್ಟರ್ ಆನಂದ್, ಬಹಳ ವರ್ಷಗಳಿಂದಲೂ ಕೂಡ ನಾವು ಮಾಸ್ಟರ್ ಆನಂದನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ. ಅವರು ಕಿರಿಯರ್ ಇದ್ದಾಗಲೂ ಕೂಡ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ರು, ಸಿನಿಮಾಗಳಲ್ಲಿ ನಟಿಸಿದ್ರು. ಅದಾದ ನಂತರ ನಿರೂಪಕರು ಕೂಡ ಆದ್ರು. ಇನ್ನು ಸದ್ಯ ಜಿ ಕನ್ನಡದಲ್ಲಿ ಅವರು ಕಾಮಿಡಿ ಕಿಲಾಡಿಗಳು, ಡ್ರಾಮಾ ಜೂನಿಯರ್ಸ್ ಕಾರ್ಯಕ್ರಮಗಳ ನಿರೂಪಣೆಯನ್ನ ಮಾಡಿಕೊಡ್ತಾ ಇದ್ದಾರೆ. ಆನಂದ್ ಅವರ ಜನಪ್ರಿಯತೆ ಕೂಡ ಹೆಚ್ಚೇ ಇದೆ. ಕೂಗಾಡೋದು ಕಿರ್ಚಾಡೋದು ಇಲ್ಲದೆ ಇದ್ರೂ ಬಹಳ ನೀಟಾಗಿ, ಬಹಳ ಸಭ್ಯವಾಗಿ ಅವರು ಆಂಕರಿಂಗ್ ಅನ್ನ ಮಾಡಿಕೊಡ್ತಾರೆ. ಸೊ ಜವಾಬ್ದಾರಿಯುತವಾಗಿ ಅವರ ಕಾರ್ಯವನ್ನು ಅವ್ರು ಮಾಡ್ತಾರೆ. ಅವರು ಪ್ರತಿ ಎಪಿಸೋಡ್ಗೆ 1.5 ಲಕ್ಷ ಸಂಭಾವನೆಯನ್ನ ಪಡಿತಾರೆ. 1.5 ಅಂದ್ರೆ 1.5 ಲಕ್ಷ ಸಂಭಾವನೆಯನ್ನ ಪಡ್ಕೊಳ್ತಾರೆ. ಇನ್ನು ಅಕುಲ್ ಬಾಲಾಜಿ ಅವರಿಗೆ ಹೆಸರು ತಂದುಕೊಟ್ಟಿದ್ದು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ರಿಯಾಲಿಟಿ ಶೋ. ಈ ಶೋನ ನಿರೂಪಕರಾಗಿ ಕರ್ನಾಟಕದಾದ್ಯಂತ ಮನೆ ಮಾತಾದ್ರು. ಬಿಗ್ ಬಾಸ್ ಸೀಸನ್ 2ರಲ್ಲಿ ಭಾಗವಹಿಸಿ ವಿಜೇತರು ಆದ್ರು. ನಂತರ ಕನ್ನಡದ ಎಲ್ಲ ಪ್ರಮುಖ ವಾಹಿನಿಗಳಲ್ಲಿ ನಿರೂಪಕರಾಗಿ ಕಾರ್ಯನಿರ್ವಹಿಸೋದ್ರ ಜೊತೆಗೆ ಫಿಲ್ಮಿ ಅವಾರ್ಡ್ ಫಂಕ್ಷನ್ ನಲ್ಲೂ ನಿರೂಪಕರಾಗಿ ಜನಮನ್ನಣೆ ಗಳಿಸಿದ್ದಾರೆ. ಇವರು ಕೂಡ ಅನೇಕ ಸ್ಟಾರ್ ನಟರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಎಲ್ಲ ನಟಿಯರನ್ನ ಕಾಲೆಳೆಯೋದು, ಕಾಮಿಡಿ ಮಾಡೋದು, ಆಂಕರಿಂಗ್ ಅಂತ ಬಂದರೆ ಯಾವ ಲೆವೆಲ್ಗೆ, ಯಾವ ಹಂತಕ್ಕೆ ಬೇಕಾದರೂ ಅಕುಲ್ ಬಾಲಾಜಿ ಹೋಗ್ತಾರೆ. ಕಾಮಿಡಿ ಮಾಡೋದ್ರಲ್ಲೂ ಕೂಡ ಎತ್ತಿದ ಕೈ. ಒಮ್ಮೊಮ್ಮೆ ಅತಿರೇಕ ಅಂತ ಅನಿಸಿದ್ರು ಕೂಡ ಅಕುಲ್ ತುಂಬ ಚೆನ್ನಾಗಿ ಆಂಕರಿಂಗನ್ನು ಮಾಡಿಕೊಡ್ತಾರೆ. ಸೊ ಅಕುಲ್ ಪಡೆದುಕೊಳ್ಳುವಂಥ ಸಂಭಾವನೆ ಒಂದು ಎಪಿಸೋಡ್ಗೆ 1.5ರಿಂದ 2 ಲಕ್ಷ. ಇಟ್ಸ್ ಡಿಪೆಂಡ್ ಯಾವ ಕಾರ್ಯಕ್ರಮ ಆಗಿರುತ್ತೆ ಅನ್ನೋದ್ರ ಮೇಲೆ ಅವರು ಚಾರ್ಜ್ ಮಾಡ್ತಾರೆ. 1.5 ಲಕ್ಷದಿಂದ ಸ್ಟಾರ್ಟ್ ಆದರೆ 2 ಲಕ್ಷದವರೆಗೂ ಕೂಡ ಚಾರ್ಜ್ ಮಾಡ್ತಾರೆ. ಇನ್ನು ಸೃಜನ್ ಲೋಕೇಶ್, ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಕನ್ನಡ ಕಿರುತೆರೆಯ ಜನಪ್ರಿಯ ನಿರೂಪಕರಾಗಿದ್ದಾರೆ. ಮಜಾ ಟಾಕೀಸ್, ಛೋಟಾ ಚಾಂಪಿಯನ್, ಮಜಾ ವಿತ್ ಸೃಜಾ, ಫ್ಯಾಮಿಲಿ ಗ್ಯಾಂಗ್ಸ್ಟರ್ಸ್ ಮುಂತಾದ ಕಾರ್ಯಕ್ರಮಗಳನ್ನು ನಿರೂಪಿಸುವ ಮೂಲಕ ಕನ್ನಡಿಗರ ಮನ ಗೆದ್ದಿದ್ದಾರೆ. ಸದ್ಯ ಇವರು ಕಲರ್ಸ್ ಕನ್ನಡದ ರಾಜಾ ರಾಣಿ, ನನ್ನಮ್ಮ ಸೂಪರ್ ಸ್ಟಾರ್, ಗಿಚ್ಚಿ ಗಿಲಿಗಿಲಿ ಮುಂತಾದ ರಿಯಾಲಿಟಿ ಶೋಗಳ ಜಡ್ಜ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಿನಿಮಾಗಳಲ್ಲೂ ಕೂಡ ಅದೃಷ್ಟ ಪರೀಕ್ಷೆ ಮಾಡಿದ್ರು. ಸಿನಿಮಾಗಿಂತ ಆಂಕರ್ ಆಗಿ ಇವರು ಫೇಮಸ್ಸು. ತುಂಬಾ ಸಲೀಸಾಗಿ ಮಾತನಾಡುವ, ಆನ್ ಸ್ಪಾಟ್ ಕಾಮಿಡಿ ಮಾಡುವ ಒಂದು ಉತ್ತಮವಾದಂಥ ಕಲೆ ಸೃಜನ್ಗೂ ಕೂಡ ಇದೆ. ಸೊ ಸೃಜನ್ ಆಂಕರಿಂಗ್ ಮಾಡ್ತಿದ್ದಾರೆ ಅಂತಾನೆ ಅನ್ಸೋದಿಲ್ಲ, ತುಂಬಾ ನಾರ್ಮಲ್ ಆಗಿ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಸೃಜನ್ ಪಡ್ಕೊಳ್ಳುವಂಥ ಸಂಭಾವನೆ ಒಂದು ಎಪಿಸೋಡ್ಗೆ 2 ಲಕ್ಷ. 2 ಲಕ್ಷವನ್ನ ಅವರು ಚಾರ್ಜ್ ಮಾಡ್ತಾರೆ. ಹಾಗಿದ್ರೆ ಕೊನೆಯದಾಗಿ ಅತಿ ಹೆಚ್ಚು ಸಂಭಾವನೆಯನ್ನ ಪಡ್ಕೊಳ್ಳುವವರು ಯಾರು ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಇನ್ಯಾರಿದ್ದಾರೆ ಹೇಳಿ? ಅನುಶ್ರೀ. ಕನ್ನಡ ಕಿರುತೆರೆಯಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಿರೂಪಕರಲ್ಲಿ ಅನುಶ್ರೀ ಮೊದಲಿಗರು. ಆಂಕರ್ ಅನುಶ್ರೀ ಅಂತಲೇ ಜನಪ್ರಿಯತೆ ಪಡೆದಿರುವಂಥ ಇವರು ತಮ್ಮ ನಿರೂಪಣಾ ಶೈಲಿಯಿಂದ ಕರ್ನಾಟಕದ ಮನೆ ಮಾತಾಗಿದ್ದಾರೆ. ಕನ್ನಡ ಚಿತ್ರರಂಗದ ಯಾವುದೇ ಲಾಂಚ್ ಇವೆಂಟ್, ಅವಾರ್ಡ್ ಫಂಕ್ಷನ್ಗಳ ನಿರೂಪಕರಾಗಿ ಅನುಶ್ರೀ ಇದ್ದೇ ಇರ್ತಾರೆ. ಅನುಶ್ರೀ ಇದ್ರೇನೆ ಚಂದ. ಸದ್ಯ ಜಿ ವಾಹಿನಿಯಲ್ಲಿ ಕಾರ್ಯನಿರ್ವಹಿಸ್ತಿರುವಂಥ ಅನುಶ್ರೀ ಎಷ್ಟು ಚಾರ್ಜ್ ಮಾಡ್ತಾರೆ ಅನ್ನೋದು ಗೊತ್ತಾದರೆ ನಿಜವಾಗ್ಲೂ ನೀವು ಶಾಕ್ ಆಗ್ತೀರಾ. ಅನುಶ್ರೀ ಯಾಕೆ ಇಷ್ಟು ಆರಾಮಾಗಿದ್ದಾರೆ, ಅನುಶ್ರೀ ಹೇಗೆ ದುಡಿತಾ ಇದ್ದಾರೆ, ತಂದೆ ಇಲ್ಲ ಅಂತಂದು ಜೀವನ ಹೇಗೆ ಸಾಗಿಸ್ತಿದ್ದಾರೆ ಅನ್ನೋದು ತುಂಬ ಜನರ ಪ್ರಶ್ನೆ ಆಗಿದ್ರೆ, ಆಕೆ ಒಂದು ತಿಂಗಳಲ್ಲೇನೆ ಏನೂ ಇಲ್ಲ ಅಂತ ಹೇಳಿದ್ರು 6ರಿಂದ 7 ಪ್ರೋಗ್ರಾಮನ್ನು ಮಾಡ್ತಾರೆ. ಜಿ ಕನ್ನಡದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಈವೆಂಟ್ಗಳಲ್ಲಿ ಭಾಗಿಯಾಗ್ತಾರೆ. ಯಾರೋ ಹೊಸ ನಟರು ಅಥವಾ ಸ್ಟಾರ್ ನಟರ ಒಂದು ಪ್ರೆಸ್ ಮೀಟ್ ಇದೆ ಅಂತಂದರೆ, ಒಂದು ಆಡಿಯೋ ಲಾಂಚ್ ಇದೆ ಅಂತಂದರೆ, ಒಂದು ಸಿನಿಮಾ ಹಿಟ್ಟಾಗಿರೋದು ಇದೆ ಅಂತ ಹೇಳಿದ್ರು ಕೂಡ ಅಲ್ಲಿ ಅನುಶ್ರೀ ಇರಲೇಬೇಕು. ಸೊ ಅವರು ಒಂದು ಎಪಿಸೋಡ್ಗೆ ಅಥವಾ ಒಂದು ಸ್ಟೇಜ್ ಪ್ರೋಗ್ರಾಮ್ಗೆ
2.5 3 ಲಕ್ಷವನ್ನು ಚಾರ್ಜ್ ಮಾಡ್ತಾರೆ. ಇಲ್ಲಿವರೆಗೂ ನಾವು ಹೇಳಿದ ಎಲ್ಲ ಆ್ಯಂಕರ್ಸ್ಗಿಂತ ಅತಿ ಹೆಚ್ಚು ಸಂಭಾವನೆಯನ್ನು ಪಡ್ಕೊಳ್ಳೋದೇ ಅನುಶ್ರೀ. 2.5 3 ಲಕ್ಷ ಅಂತ ಹೇಳಿದ್ರೆ ಅವರು ತಿಂಗಳಿಗೆ 3 ಕಾರ್ಯಕ್ರಮ ಮಾಡಿದ್ರೂ ಮುಗೀತು. ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಅಷ್ಟರ ಮಟ್ಟಿಗೆ ಅವರ ಸಂಭಾವನೆ ಇದೆ. ಸೊ ಸದ್ಯಕ್ಕೆ ಟಾಪ್ 1 ಆ್ಯಂಕರ್ ಅಂತಲೂ ಕೂಡ ಅನುಶ್ರೀ ಕರೆಸ್ಕೊಳ್ತಾರೆ. ಸೊ ಅವರ ಹಾದಿ ಹೀಗೆ ಇರಲಿ, ತುಂಬ ಚೆನ್ನಾಗೇ ಅವ್ರ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಲಿ ಅನ್ನೋದು ಎಲ್ಲರ ಆಶೀಗ. ಇದರಲ್ಲಿ ನಿಮ್ಮ ಫೇವ್ರೆಟ್ ಆ್ಯಂಕರ್ ಯಾರು ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.